ಇನ್ನು ತುಮಕೂರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಲೋಕಸಭಾ ಚುನಾವಣೆಗೆ? ರಾಜಣ್ಣ ಅವರು ನಾನಂತೂ ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದರೆ ಮಂತ್ರಿಗಳನ್ನು ನಿಲ್ಲಿಸಬೇಕು ಅನ್ನೋ ಮಾತುಗಳು ಕೇಳಿಬರ್ತಿತ್ತಲ್ಲ, ರಾಜಣ್ಣ ಹೇಳಿದ್ದಾರೆ ನಾನು ನಿಲ್ಲಲ್ಲ ಅಂತ. ಜೊತೆಗೆ ಬೇರೆ ಬೇರೆಯವರು ಟಿಕೆಟನ್ನು ಕೇಳಿದ್ದಾರೆ. ಸೋಮಣ್ಣ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅಂತ ಇದೆ. ಅದರ ಜೊತೆಗೆ ಟಿ ಬಿ ಜಯಚಂದ್ರ ನನ್ನ ಮಗನಿಗೆ ಕೊಡಿ ಅಂತ ಇದೆ. ಮುದ್ದನಮೇಗೌಡರು ಇವತ್ತು ರಾಜಣ್ಣ ಅವ್ರನ್ನ ಭೇಟಿ ಮಾಡಿದರು. ಮುದ್ದನಮೇಗೌಡರು ಬರಬಹುದು. ಎಲ್ಲವನ್ನ ಹೈಕಮಾಂಡ್ ಪರಿಶೀಲಿಸಿ ಟಿಕೆಟ್ ಫೈನಲ್ ಮಾಡ್ತಾರೆ ಅಂತ. ಬಟ್ ಸೋಮಣ್ಣ ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗಲ್ಲ ಅಂತ. ಬರುವಂತ ಚಾನ್ಸಸ್ ಇದೆ ಅಂತ ನಾನು ಪತ್ರಿಕೆಗಳ ಮೂಲಕ ಓದಿದ್ದೆ. ಅವ್ರನ್ನ ಇಲ್ಲೇ ಕಾಂಗ್ರೆಸ್ನಿಂದಲೇ ಅಭ್ಯರ್ಥಿ ಮಾಡ್ತಾರೆ ಅಂತಕ್ಕಂಥದ್ದು ಬರ್ದಿದ್ರಿ. ಇವೆಲ್ಲ ಊಹಾಪೋಹಗಳು ಮತ್ತೆ ಇವೆಲ್ಲ ಚರ್ಚೆ ನಡೀತಾ ಇದ್ದಾವೆ. ಸೋಮಣ್ಣ ಅವ್ರು ಕಾಂಗ್ರೆಸ್ಗೆ ಬಂದು ಅವರಿಗೆ ಟಿಕೆಟ್ ಕೊಡೋದು ಅನ್ನೋದು ಚರ್ಚೆ ಇದೆ. ಇನ್ನೊಂದು ಕಡೆ ಮುದ್ದನಮೇಗೌಡರು ಕಾಂಗ್ರೆಸ್ ಅವರು ತಗೊಳ್ತಾರೆ ಸೀಟು ಅನ್ನೋದು ಇದೆ. ಇನ್ನೊಂದು ಕಡೆ ನಾನು ನಿಲ್ತೀನಿ ಅಂತ ಹೇಳಿದ್ದಾನೆ. ನಾಳೆ ಹೈಕಮಾಂಡ್ ನಿಲ್ಬೇಕು ಅಂತ ನಿಲ್ಲಲೇಬೇಕಾಗ್ತದೆ. ಹೀಗೆ ನಿಂಗಪ್ಪನವರು ಅಭ್ಯರ್ಥಿನೇ. ಅದರಿಂದ ಕಾಂಗ್ರೆಸ್ ಪಕ್ಷದ